ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್. ಯೇಸು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಜೀಸಸ್ ಹಿಯರ್ಸ್ ಅವರ್ ಎವರಿ ಪ್ರೇಯರ್ಸ್. ಆಮೇನ್. ಈ ದಿನ ನಾವು ಸುರಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ಪರಿಶುದ್ಧವಾದ ನಿನ್ನ ನಾಮಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನಾವೆಲ್ಲರ ಒಂದು ಸುರಕ್ಷತೆಗಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ ಕರ್ತನೆ. ಯಾರೆಲ್ಲ ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ಹೋಗಿ ಬರುವಂಥ ಮಕ್ಕಳಿಗೆ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುವಂತನಾಗಿದ್ದೇವೆ ರಾಜ. ಪ್ರತಿಯೊಂದೊಂದು ವಿಷಯದಲ್ಲಿ ಕರ್ತನಪ್ಪ, ನಿನ್ನ ವಾಕ್ಯದೊಂದಿಗೆ ನಾವು ಪ್ರಾರ್ಥಿಸುವಾಗ, ನಿನ್ನ ಬಳಿ ಬರುವಾಗ ನಮ್ಮನ್ನು ನಿನ್ನ ರಕ್ತ ಕೋಟೆಯಲ್ಲಿ ಮರೆಮಾಚು, ನಿನ್ನ ಶಿಲುಬೆಯಿಂದ ಮರೆಮಾಚು ಎಂಬುದಾಗಿ ನಾವು ಕೇಳುವಂತನಾಗಿದ್ದೇವೆ ರಾಜ. ಕೀರ್ತನೆಗಳು 91:11-12 ವಚನ ಬರೆಯಲ್ಪಟ್ಟ ಪ್ರಕಾರ, ಯಾಕಂದರೆ ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ಆತನು ತನ್ನ ದೂತರಿನ ವಿಷಯವಾಗಿ ಆಜ್ಞಾಪಿಸುವನು. ನಿನ್ನ ಪಾದವು ಕಲ್ಲಿಗೆ ತಗಲದ ಹಾಗೆ ಅವರು ತಮ್ಮ ಕೈಗಳಲ್ಲಿ ನಿನ್ನೆತ್ತಿಕೊಳ್ಳುವರು. ಆಮೇಲೆ ಈ ವಚನದಲ್ಲಿ ನಮ್ಮನ್ನು ಬಲಪಡಿಸಿದಿ ಕಾಯಿಸ್ತೋತ್ರಪ್ಪ, ನಮ್ಮನ್ನು ಕಾಯಿಸ್ತೋತ್ರ, ಕಾಪಾಡಿದ್ರು ಕಾಯಿಸ್ತೋತ್ರ. ನಿಮ್ಮ ದೂತರನ್ನು ಎಲ್ಲ ವಿಷಯಗಳಲ್ಲೂ ಕರ್ತನೆ ಆಜ್ಞಾಪಿಸಿದಿ ಕಾಯಿಸ್ತೋತ್ರ ಮಾಡುತ್ತೇವೆ ರಾಜ. ನಮ್ಮ ಕಾಲ ಕಲ್ಲಿಗೆ ತಗಲದಾಗಪ್ಪ, ನಿಮ್ಮ ಕೈಗಳಲ್ಲಿ ಕರ್ತನಪ್ಪ. ಹೌದಪ್ಪ, ನಮ್ಮನ್ನು ಎತ್ತಿಕೊಂಡಿದ್ದಿ ಕಾಯಿಸ್ತೋತ್ರ. ನಮ್ಮ ಒಂದು ಒಳ್ಳೆಯ ಸುರಕ್ಷತೆಗಾಗಿ ಅಪ್ಪ ಈ ಸಮಯಗಳಲ್ಲಿ ಕರ್ತನೆ, ಯಾರೆಲ್ಲಪ್ಪ ಕೆಲಸದಲ್ಲಿ ನೀನೇ ಸಹಾಯ ಮಾಡು. ಹೋಗುವಂಥ ಬರುವಂಥ ಸ್ಥಳಗಳಲ್ಲಿ ನಿನ್ನ ಜ್ಞಾನವನ್ನು ಕೊಡು, ತಿಳುವಳಿಕೆಯನ್ನು ಕೊಡಪ್ಪ. ನೀನು ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬಾರ್ದು ಎಂಬುದಾಗಿ ಮತ್ತು ವಚನ ನಹೂಮ 1:7 ವಚನದಲ್ಲಿ ಬರೆಯಲ್ಪಟ್ಟಿದ್ದಪ್ಪ. ಕರ್ತನ ಒಳ್ಳೆಯವನು ಇಕ್ಕಟ್ಟಿನ ದಿವಸದಲ್ಲಿ ಬಲವಾದ ಕೋಟೆಯಾಗಿದ್ದಾನೆ, ತನ್ನಲ್ಲಿ ನಂಬಿಕೆ ಇಡುವವರನ್ನು ಬಲ್ಲನೆಂಬುದಾಗಪ್ಪ. ಹೌದು ರಾಜ, ನಾವು ಈ ಸಮಯಗಳಲ್ಲಿ ಕರ್ತನೆ, ನಮಗೆ ಕೋಟೆಯು ಬಂಡೆಯು ಸುರಕ್ಷಿತವಾದ ಸ್ಥಳವು ಅಪ್ಪ ರಕ್ತ ಕೋಟೆಯಾಗಿದೆ, ನಿನ್ನ ಶಿಲುಬೆಯಿಂದ ಆಗಿದೆ ಕರ್ತನೆ. ಒಳ್ಳೆಯವನಾಗಿದೆಯಪ್ಪ, ನಮ್ಮ ನಂಬಿಕೆಯು ನಿನ್ನಲ್ಲಿ ಮಾತವಿಡುವಂತಾಗಿದ್ದೇವೆ ರಾಜ. ನಾವು ಕಠಿಣ ಸಮಯಗಳಲ್ಲಪ್ಪ, ಕೆಲಸದ ಸಮಯದಲ್ಲಾಗಿರ್ಬೋದು ರಾಜ ಅಪ್ಪ, ನೀನು ಕರ್ತನೆ ನಮ್ಮನ್ನು ನಡೆಸಬೇಕಾಗಿ ಬೇಡುವಂತನಾಗಿದ್ದೇವೆ ರಾಜ. ನಮಗೆ ಯಾವುದೋ ಒಂದು ಕೇಡು ಆಗದಾಗೆ ಕರ್ತನೆ, ನಮಗೆ ಯಾವುದೋ ಒಂದು ದುಷ್ಟನ ಆಲೋಚನೆಯು ನಮ್ಮನ್ನು ತಾಗದಾಗೆ ರಾಜ, ನಿನ್ನ ಕೋಟೆಯಲ್ಲಿ ಮರೆಮಾಚು ಎಂಬುದಾಗಿ ನಹೂಮ 1:7 ವಚನದ ಪ್ರಕಾರ ನಾವು ಕೇಳುವಂತರಾಗಿದ್ದೇವೆ ಸಪ. ನಿಮ್ಮ ಸ್ತೋತ್ರ. ಕೀರ್ತನೆ 121 ವಚನದಲ್ಲಿ ಕರ್ತನಪ್ಪ 7-8 ವಚನ ಬರೆದಿರುವ ರೀತಿಯಾಗಿ ಕರ್ತನು ಎಲ್ಲ ಕೇಡಿನಿಂದ ನಿನ್ನನ್ನು, ನಿನ್ನ ಪ್ರಾಣವನ್ನು ಕಾಪಾಡುವನು. ಕರ್ತನು ನಿನ್ನ ಹೋಗೋಣವನ್ನು, ನಿನ್ನ ಬರೋಣವನ್ನು ಈಗಿನಿಂದ ಎಂದೆಂದಿಗೂ ಕಾಪಾಡುವನು. ಆಮೇನ್. ಹೌದು ಏಸಪ್ಪ, ಈ ವಚನದಲ್ಲಿ ನಮ್ಮನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿದಿ ಕಾಯಿಸ್ತೋತ್ರ, ನಮ್ಮ ಪ್ರಾಣವನ್ನು ಕಾಪಾಡುತ್ತಿರುವುದಿ ಕಾಯಿಸ್ತೋತ್ರ. ನಾವು ಹೋಗೋಣವನ್ನು ಬರೋಣವನ್ನು ಕರ್ತನೆ ಎಂದೆಂತೂ ನಮ್ಮ ಸಂಗಡಿದ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸೇವೆ. ನಿಮಗೆ ಸ್ತೋತ್ರ ಮಾಡುತ್ತೇನಪ್ಪ. ಮತ್ತು ಯೋಶುವ 1:9 ವಚನದಲ್ಲಿ, ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಬಲವಾಗಿರು, ಧೈರ್ಯದಿಂದರು, ಭಯಪಡಬೇಡ, ನಿರುತ್ಸಾಹಗೊಳ್ಳಬೇಡ, ಯಾಕಂದರೆ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಕರ್ತನ ಸಂಗಡ ಇದ್ದಾನೆ ಎಂದು ಹೇಳಿದನು. ಹೌದೇಸಪ್ಪ, ನಾವ್ಯಾವುದಕ್ಕೂ ಭಯ ಪಡದ ಹಾಗೆ ಕರ್ತನೆ ಅಪ್ಪ, ನಾವು ನಿನ್ನಲ್ಲಿ ನಿನ್ನ ವಾಕ್ಯದಿಂದ ಬಲವಾಗಿರುವಂತೆ ಅಪ್ಪ, ನೀನು ಹೇಳಿದ ವಾಗ್ದಾನದಲ್ಲಿ ಒಂದು ಧೈರ್ಯದಿಂದಿರುವಂತೆ ನಾವು ಭಯಪಡದೆ ಕರ್ತನೆ, ಯಾವುದು ನಿರುತ್ಸಾಹಗೊಳ್ಳದೆ ಸಪ್ಪ ಅಪ್ಪ, ನಾವು ಹೋಗುವಾಗಲೂ ಬರುವಾಗಲೂ ಕರ್ತನೆ ಅಪ್ಪ ನಮ್ಮ ಸಂಗಡ ಇದ್ದು ಈ ವಾಕ್ಯವು ನೆನೆಸಿಕೊಳ್ಳುತ್ತಾ ನಾವು ಪ್ರತಿನಿತ್ಯವೂ, ಪ್ರತಿ ಕ್ಷಣವೂ, ಪ್ರತಿ ಸಮಯವೂ ಕರ್ತನೆ ನಿನ್ನನ್ನೇ ನಿರೀಕ್ಷಿಸುವಂತೆ ಸಹಾಯ ಮಾಡಿದಿ ಕಾಯಿಸ್ತೋತ್ರಪ್ಪ. ಈ ಸಮಯಗಳಲ್ಲಿ ಅಪ್ಪ, ಯಾರೆಲ್ಲ ಹೊರಗಡೆ ಹೋಗುವಂಥ ಮಕ್ಕಳನ್ನು ಕರ್ತನೆ, ಚಿಕ್ಕವರು ಮೊದಲುಗೊಂಡಪ್ಪ ವಯಸ್ಸಾಗಿರುವ ತನಕ ಕರ್ತನಪ್ಪ, ದೊಡ್ಡವರು ಚಿಕ್ಕವರು ಎಂಬುದಾಗಿ ಪ್ರತಿಯೊಬ್ಬೊಬ್ಬರನ್ನಪ್ಪ ನಿನ್ನ ಕೈ ಒಪ್ಪಿಸಿಕೊಡುವಾಗಪ್ಪ ಈ ವಾಕ್ಯವನ್ನು ನಾವಲ್ಲಿ ಕಟ್ಟುವಂತನಾಗಿದ್ದೇವೆ ರಾಜ. ಅವ್ರ ಸುತ್ತಲಿನ ಒಂದು ಪರಿಶುದ್ಧ ದೂತರನ್ನು ಕಟ್ಟಿದಿ ಕಾಯಿಸ್ತೋತ್ರ, ನೀನು ಬಲವಾಗಿದ್ದಿ ಕಾಯಿಸ್ತೋತ್ರ, ನೀನು ಧೈರ್ಯಪಡಿಸಿದಿ ಕಾಯಿಸ್ತೋತ್ರ, ಅವ್ರ ಪ್ರಾಣವನ್ನು ಕಾಯುತ್ತಿರುವುದಿ ಕಾಯಿಸ್ತೋತ್ರ ಅಪ್ಪ. ಅವರನ್ನು ವಿಶೇಷವಾಗಿ ಕರ್ತನೆ ನಿನ್ನ ರಕ್ತ ಕೋಟೆಯಲ್ಲಿ ನಿನ್ನ ಶಿಲುಬೆಯಿಂದ ಮರೆಮಾಚಿದಿ ಕಾಯಿಸ್ತೋತ್ರ ಮಾಡುತ್ತಾ ಎಲ್ಲ ಕೇಟನೆ ತಪ್ಪಿಸಿ ಕರ್ತನೆ ನಿನ್ನ ದೂತರಿಗೆ ಆಜ್ಞಾಪಿಸಿದಿ ಕಾಯಿಸ್ತೋತ್ರ ಮಾಡುತ್ತೇವೆ ರಾಜ. ಎಲ್ಲ ಸ್ತುತಿಯನ್ನು ಮಾನ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುವ ಜೀವಳ ತಂದೆಯೇ, ಆಮೇನ್.